ಅವ್ರ ಬಗ್ಗೆ ನೀವು ಫೇಸ್ಬುಕ್ ಅಲ್ಲಿ ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಲಾಯರ್ ಜಗದೀಶ್ ಅವ್ರಿಗೂ ಲವ್ ರೆಡ್ಡಿ ಸಿನಿಮಾದ ನಿರ್ಮಾಪಕರಿಗೂ ಒಂದು ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಲವ್ ರೆಡ್ಡಿ ಸಿನಿಮಾ ತಂಡವನ್ನ ಇಂಟರ್ವ್ಯೂ ಮಾಡಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಒಂದು ವಿಷಯವನ್ನ ಎತ್ಕೊಳ್ತಾರೆ. ಅಂದ್ರೆ ದರ್ಶನ್ ಅವರ ಹೆಸರನ್ನ ಹೇಳಿದಾಗ ನಿರ್ಮಾಪಕರಿಗೆ ಜೊತೆಗೆ ಲವ್ ರೆಡ್ಡಿ ಸಿನಿಮಾದ ಹೀರೋ ಹೀರೋಯಿನ್ಗೂ ಸಹ ಅದು ಇಷ್ಟ ಆಗೋದಿಲ್ಲ. ಆದ್ರಿಂದ ಲವ್ ರೆಡ್ಡಿ ಸಿನಿಮಾದ ನಿರ್ಮಾಪಕರಿಗೂ ಮತ್ತ ಜಗದೀಶ್ ಅವರಿಗೂ ಒಂದು ರೀತಿ ಜಗಳ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದರ್ಶನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿರುವುದಕ್ಕೆ ನಿರ್ಮಾಪಕರಿಗೆ ಒಂದು ರೀತಿ ಬೇಸರ ಆಗಿದೆ ಅಂತಂದ್ರೂ ತಪ್ಪಾಗಲಾರದು. ಜಗದೀಶ್ ಅವರು ದರ್ಶನ್ ಅವರ ವಿಷಯವನ್ನ ಎತ್ಕೊಂಡಿದ್ರಿಂದ ಅಲ್ಲಿ ಒಂದು ರೀತಿ ಜಗಳ ಆಯ್ತು ಅಂತಾನೆ ಹೇಳ್ಬೋದು. ಜಗದೀಶ್ ಮತ್ತು ನಿರ್ಮಾಪಕರ ನಡುವೆ ಮಾತಿನ ಚಕಾಮಕಿ ನಡೆದಿದೆ. ಲವ್ ರೆಡ್ಡಿ ಸಿನಿಮಾದ ನಿರ್ಮಾಪಕರು ಹೇಳ್ತಾರೆ, ನೀವು ದರ್ಶನ್ ಅವರ ಬಗ್ಗೆ ಮಾತಾಡಬಾರ್ದು, ದರ್ಶನ್ ಅವರ ವಿಷಯವನ್ನ ನೀವು ತಗೊಳ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಲಾಯರ್ ಜಗದೀಶ್ ಅವರು ನೀವೇನಾರ GPA ಮಾಡ್ಕೊಬಿಟ್ಟಿದ್ದೀರಾ ಅಂತ ಹೇಳಿ ನಿರ್ಮಾಪಕರಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ನಿರ್ಮಾಪಕರು ಬಂದು, ಸರ್ GPA ಪ್ರಶ್ನೆ ಅಲ್ಲ, ಇಲ್ಲಿ ನಿಮಗೆ ಅವರ ಬಗ್ಗೆ ಮಾತಾಡೋದಕ್ಕೆ ಏನ್ ಹಕ್ಕಿದೆ ಅಥವಾ ಏನ್ ಅರ್ಹತೆ ಇದೆ ಅಂತ ಹೇಳಿ ನಿರ್ಮಾಪಕರು ಲಾಯರ್ ಜಗದೀಶ್ ಅವ್ರಿಗೆ ಕೇಳ್ತಾರೆ. ಈ ರೀತಿ ಮಾತಿನ ಚಕಾಮಕಿ ನಡೆಯುತ್ತೆ. ಜೊತೆಗೆ ಈ ರೀತಿ ಎಲ್ಲ ಮಾತಾಡೋದ್ರೆ ನಾವು ಇಂಟರ್ವ್ಯೂ ಮಾಡ್ಬೇಕೋ ಅಥವಾ ಮಾಡಬಾರ್ದು ಅನ್ನೋದು ಗೊತ್ತಾಗ್ತಲ್ಲ ಸರ್ ಅಂತೇಳಿ ಲಾಯರ್ ಜಗದೀಶ್ ಅವರು ಕೇಳ್ತಾರೆ. ಆದ್ರಿಂದ ಲವ್ ರೆಡ್ಡಿ ಸಿನಿಮಾದ ನಿರ್ಮಾಪಕರು ಬಂದು, ನೀವು ಇಂಟರ್ವ್ಯೂನೇ ಮಾಡಬೇಡಿ ಅಂತ ಹೇಳ್ಬಿಟ್ಟು ಎದ್ದು ಒಂದು ರೀತಿ ರೇಗಾಡ್ಕೊಂಡು ಇಂಟರ್ವ್ಯೂನ ಅಟೆಂಡೇ ಮಾಡೋದಿಲ್ಲ, ಎದ್ದು ಹೊರಟೋಗ್ತಾರೆ. ನಂತರ ಲವ್ ರೆಡ್ಡಿ ಸಿನಿಮಾದ ಹೀರೋ ಮತ್ತು ಹೀರೋಯಿನ್ ಕುತ್ಕೊಳ್ತಾರೆ. ಹೀರೋ ಮತ್ತು ಹೀರೋಯಿನ್ ಜೊತೆ ಲಾಯರ್ ಜಗದೀಶ್ ಅವರು ಇಂಟರ್ವ್ಯೂನ ಮಾಡ್ತಾ ಇರ್ತಾರೆ. ನಾವು ಸಹ ದರ್ಶನ್ ಅವರ ಅಭಿಮಾನಿನೇ, ನೀವು ಸಹ ದರ್ಶನ್ ಅವರ ಅಭಿಮಾನಿಗಳೇ, ಬಟ್ ಏನೋ ಆಗ್ತಾ ಇದೆ ಇಲ್ಲಿ ಅಂತೇಳಿ ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ. ಅದಕ್ಕೆ ಲವ್ ರೆಡ್ಡಿ ಸಿನಿಮಾದ ಹೀರೋ ಬಂದು ಹೇಳ್ತಾರೆ, ಇಲ್ಲ ನೀವು ದರ್ಶನ್ ಅವರ ಹೆಸರನ್ನ ತಗೊಳ್ಬಾರ್ದು, ನಮಗೂ ಸಹ ದರ್ಶನ್ ಅವ್ರ ಕಂಡ್ರೆ ತುಂಬಾ ಇಷ್ಟ ಅಂತ ಹೇಳಿ ಲವ್ ರೆಡ್ಡಿ ಸಿನಿಮಾದ ಹೀರೋ ಸಹ ಹೇಳ್ತಾರೆ. ಆದ್ರಿಂದ ಲಾಯರ್ ಜಗದೀಶ್ ಅವ್ರು ಹೇಳ್ತಾರೆ, ಸರ್ ನಾನು ಸಹ ದರ್ಶನ್ ಅವರ ಅಭಿಮಾನಿನೇ, ನೀವು ಸಹ ದರ್ಶನ್ ಅವರ ಅಭಿಮಾನಿನೇ, ಸಿನಿಮಾ ರಂಗಕ್ಕೆ ತುಂಬಾ ಅವರ ಒಂದು ಕೊಡುಗೆ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಅವರ ಅಭಿಮಾನಿಗಳಿಗೆ ನಾವು ಏನೋ ಒಂದು ಹೇಳೋದಿಕ್ ಹೋಗಿ ಏನೋ ಆಗ್ತಾ ಇದೆ, ಕ್ಷಮೆ ಇರ್ಲಿ ಅಂತೇಳಿ ಲಾಯರ್ ಜಗದೀಶ್ ಅವರು ಕೇಳ್ಕೊಳ್ತಾರೆ. ಒಂದು ರೀತಿಯಲ್ಲಿ ನೋಡೋದಿಕ್ ಹೋದ್ರೆ ಲಾಯರ್ ಜಗದೀಶ್ ಅವ್ರದೇ ತಪ್ಪು ಬರುತ್ತೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರೇ ಮೊದಲು ದರ್ಶನ್ ಅವರ ಹೆಸರನ್ನ ಎತ್ಕೊಂಡಿರುವಂತದ್ದು. ಇಲ್ಲಿ ಲಾಯರ್ ಜಗದೀಶ್ ಅವರು ಹೋಗಿರತಕ್ಕಂಥದ್ದು ಲವ್ ರೆಡ್ಡಿ ಸಿನಿಮಾದ ಇಂಟರ್ವ್ಯೂ ಮಾಡೋದಿಕ್ಕೆ. ಬಟ್ ಅಲ್ಲಿ ದರ್ಶನ್ ಅವರ ಹೆಸರು ಹೇಗ್ ಬಂತು? ಲಾಯರ್ ಜಗದೀಶ್ ಅವರು ಏನಕ್ಕೆ ಪ್ರತಿ ಒಂದು ಸ್ಟೇಜ್ ನಲ್ಲೂ ದರ್ಶನ್ ಅವರ ಹೆಸರನ್ನ ಬಳಸ್ತಾರೆ ಅವರು ಅಂತ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಇದೇ ಒಂದು DKD ಕಾರ್ಯಕ್ರಮದಲ್ಲೂ ಸಹ ಹೋಗ್ತಾರೆ, ಅಲ್ಲೂ ಸಹ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ. ದರ್ಶನ್ ಅವರ ಹೆಸರು ಅನ್ನೋದಕ್ಕಿಂತ ದರ್ಶನ್ ಅವರ ಒಂದು ಡೈಲಾಗ್ ಅನ್ನ ಹೇಳ್ತಾರೆ. ಜೊತೆಗೆ ಯಾವ್ದಾರ ಒಂದು ಮೀಡಿಯಾ ಮುಂದೆ ಬಂದ್ರೆ ಅಲ್ಲೂ ಸಹ ದರ್ಶನ್ ಅವರ ಹೆಸರನ್ನ ಹೇಳ್ತಾರೆ. ಎಲ್ಲರೂ ಸಹ ದರ್ಶನ್ ಅವರ ಹೆಸರನ್ನ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಲವ್ ರೆಡ್ಡಿ ಸಿನಿಮಾದ ಇಂಟರ್ವ್ಯೂಗೆ ಹೋಗ್ಬಿಟ್ಟು ಅಲ್ಲೂ ಸಹ ದರ್ಶನ್ ಅವರ ಬಗ್ಗೆ ಮಾತಾಡ್ತಾರೆ. ಇದನ್ನ ಅಬ್ಸರ್ವ್ ಮಾಡಿದಾಗ ನಮಗನ್ಸೋಂಥದ್ದು ಲಾಯರ್ ಜಗದೀಶ್ ಅವ್ರದ್ದು ಇಲ್ಲಿ ತಪ್ಪಿರುವಂತದ್ದು ಅಂತೇಳಿ ನಮಗ ಅನ್ಸುತ್ತೆ. ಬಟ್ ಲಾಯರ್ ಜಗದೀಶ್ ಅವರು ದರ್ಶನ್ ಅವರ ಹೆಸರನ್ನ ಯಾಕಂಗಿದೆ ಎಲ್ಲಾ ಕಡೆ ಪ್ರಸ್ತಾಪವನ್ನ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರೇ ಒಂದು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಬಟ್ ದರ್ಶನ್ ಅವರ ಅಭಿಮಾನಿಗಳಿಗೂ ಲಾಯರ್ ಜಗದೀಶ್ ಅವರಿಗೂ ಆಗ್ತಾ ಇಲ್ಲ. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಫೇಸ್ಬುಕ್ ನ ಲೈವ್ಗೆ ಬಂದು ದರ್ಶನ್ ಅವರಿಗೆ ಬೋದಿರ್ತಕ್ಕಂಥದ್ದು ಅಥವಾ ಅವರ ಅಭಿಮಾನಿಗಳಿಗೆ ಬೋದಿರ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಆದ್ರಿಂದ ದರ್ಶನ್ ಅವರ ಅಭಿಮಾನಿಗಳಿಗೂ ಲಾಯರ್ ಜಗದೀಶ್ ಅವ್ರಿಗೂ ಸಹ ಆಗ್ತಾ ಇಲ್ಲ. ಈ ರೀತಿ ನಡೀತಾ ಬಂದಿದೆ. ಬಟ್ ನೋಡೋಣ ಇದು ಎಲ್ಲಿಯವರೆಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ನವೆಂಬರ್ 22ನೇ ತಾರೀಕಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾವನ್ನ ನೋಡಲು ಹೋದಂತ ಪ್ರೇಕ್ಷಕರು ಅಥವಾ ದರ್ಶನ್ ಅವರ ಅಭಿಮಾನಿಗಳು ಸಿನಿಮಾವನ್ನ ನೋಡ್ಕೊಂಡು ಬರುವಂತ ಒಂದು ಸಂದರ್ಭದಲ್ಲಿ ಮೀಡಿಯಾದವರು ಮೈಕ್ ಅನ್ನ ಹಿಡಿತಾರೆ. ಮೈಕ್ ಅನ್ನ ಹಿಡಿದಾಗ ಬಾಯಿಗೆ ಬಂದಂತೆ ಯಾವುದೇ ಕಾರಣಕ್ಕೆ ಮಾತನಾಡಲು ಹೋಗಬೇಡಿ. ಯಾಕಂತಂದ್ರೆ ದರ್ಶನ್ ಅವರ ಕೇಸು ಕೋರ್ಟ್ ನಲ್ಲಿ ನಡೀತಾ ಇದೆ. ಬಟ್ ನೀವೇನೇ ಮಾತಾಡೋರು ಸಹ ಅದು ನಿಮ್ಮ ಒಂದು ಹೀರೋಗೆ ಒಂದು ನೆಗೆಟಿವ್ ಆಗುತ್ತೆ. ಆದ್ರಿಂದ ಹೇಳ್ತಾ ಇರುವಂತದ್ದು, ಯಾವುದೇ ಒಂದು ಮೈಕ್ ಸಿಕ್ತು ಅಂತ ಅಥವಾ ಯಾವುದೇ ಮೀಡಿಯಾದವರು ಮೈಕ್ ಹಿಡಿದ್ರು ಅಂತ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲು ಹೋಗಬೇಡಿ. ಸಿನಿಮಾವನ್ನ ನೋಡ್ಕೊಂಡು ನಿಮ್ಮ ಒಂದು ಕೆಲಸದಲ್ಲಿ ನೀವು ನಿರತರಾಗಿ ಯಾರ ಬಗ್ಗೆನೂ ಸಹ ಕೆಟ್ಟದಾಗಿ ಮಾತನಾಡಲು ಹೋಗಬೇಡಿ. ಜೊತೆಗೆ ದರ್ಶನ್ ಅವರ ಕೇಸ್ 21ನೇ ತಾರೀಕು ಕೋರ್ಟ್ ನಲ್ಲಿ ಇತ್ತು, ಅದು ಸಹ ಮುಂದೂಡಿಕೆ ಆಗಿದೆ 26ನೇ ತಾರೀಕಿಗೆ. ಕಾದು ನೋಡೋಣ 26ನೇ ತಾರೀಕಿಗೆ ಏನ್ ತೀರ್ಪು ಬರುತ್ತೆ ಅಂತ ಹೇಳಿ. 26ನೇ ತಾರೀಕಿಗೆ ಸಹ ದರ್ಶನ್ ಅವರ ಕೇಸ್ ಏನಾಗ್ತಿದೆ ಅಂತ ಹೇಳಿ ಅದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಆ ಒಂದು ಕಾರಣಕ್ಕೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.